ಬಾರಿತೆಲ್ಲ ಕಂಫರ್ಟ್ ತೊಗೊಂಡು ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಹಲೋ, ನಾನು ಇಮ್ರೇನು. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಗಾಯ್ಸ್, ಬಾಯ್ ಮಮ್ಮಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಸೊ ನಮ್ಮನೇಲಿ ಇವತ್ತು ಹೊಸ ಟ್ಯಾಕ್ಟ್ರಿ ಬರ್ತಾ ಇದೆ. ಸೊ ಅದ್ರ ಪೂಜೆಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ತಮ್ಮ ಚಿಕ್ಕ ತಮ್ಮ. ಸೊ ಹೋಗೋಣ ಬನ್ನಿ. ಫಾರ್ವರ್ಡ್ ಮಾಡೋ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು. ಹೋಗಿದ ತಕ್ಷಣ ನಮ್ಮ ಗುಂಡ ನಮ್ಮನ್ನ ಈ ಥರ ವೆಲ್ಕಮ್ ಮಾಡ್ಕೊಂಡ. ಸೊ ಅವನಿಗೆ ಹುಷಾರಿರಲಿಲ್ಲ ಅಂತೇಳಿ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಓಡಿ ಹೋಗ್ತಾನೆ. ಸೊ ನಮ್ಮ ಆಂಟಿ ಅವ್ರಿಗೆ ಹುಷಾರಿಲ್ಲ ಅಂತೇಳಿ ತುಂಬ ಫೀಲ್ ಆಗಿ ಊಟ ಮಾಡಿಸ್ತಾ ಇದ್ರು, ಬ್ರೆಡ್ ತಿನ್ನಿಸ್ತಾ ಇದ್ರು. ಸೊ ಅಷ್ಟರಲ್ಲಿ ನಮ್ಮ ಟ್ಯಾಕ್ಟ್ರಿ ಬಂದೇ ಬಿಡ್ತು. ಮಧ್ಯಾಹ್ನ 12 ಹಂಗೆ ಬಂದುಬಿಡ್ತು. ಸೊ ಹಾಗಾಗಿ ಬೆಳಗ್ಗೆ ಮಾಡಬೇಕಾಗಿರೋ ಪೂಜೆ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಈವ್ನಿಂಗ್ ಇರೋದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಸೊ ಎಲ್ಲ ಆದಮೇಲೆ ಸೊ ಈವ್ನಿಂಗ್ ಆಯಿತು. ಸೊ ಪೂಜೆನ ರೆಡಿ ಮಾಡ್ಕೋತಿದ್ವಿ. ನಮ್ಮ ಆಂಟಿ ಅಂತೂ ತುಂಬ ಸ್ಟ್ರಿಕ್ಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಅಷ್ಟಲ್ಲಿ ಪೂಜೆನ ರೆಡಿ ಮಾಡಿಕೊಂಡು ಎಲ್ಲ ಚಂದ ಎಲ್ಲರೂ ಕೂಡ ಬಂದು ನೀಟಾಗಿ ಚಂದ ಪೂಜೆ ಮಾಡಿ ನಮ್ಮನೆ ಹೊಸ ಟ್ಯಾಕ್ಟ್ರಿನ ವೆಲ್ಕಮ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಆಯಿತು. ನಮ್ಮ ತೇಜ ಗಾಡಿ ಬಿಟ್ಟು ಇಳಿಯೋದಕ್ಕೆ ರೆಡಿ ಇಲ್ಲ. ಸೊ ಅವನನ್ನು ಅಲ್ಲೇ ಬಿಟ್ಟು ನಾನು ಒಳಗಡೆ ಹೋಗಿ ಬಂದಿರೋ ಖುಷಿಗೆ ಏನಾದರೂ ಸ್ವೀಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಜಾಮೂನ್ ಮಾಡ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ ಗೈಸ್. ನಿಜ ಹೇಗೆ ಬರುತ್ತೋ ಗೊತ್ತಿಲ್ಲ, ತಿಂದಮೇಲೆ ಗೊತ್ತಾಗೋದು. ಸೊ ನಮ್ಮ ಗುಂಡನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ಅವನಿಗೆ ಸಿರಪ್ ಹಾಕೋದಕ್ಕೆ ಒಂದು ಬರ ಸರ್ಕಸ್ ಮಾಡ್ತಾ ಇದ್ದಾರೆ ಇವರು. ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಅದನ್ನು ಕೆಡ್ಕೊಂಡು ಹೋಯ್ತಾ ಇದ್ದಾರೆ ನೋಡಿ ಗೈಸ್. ಪಾಪ ಅದನ್ನು ಎಷ್ಟು ಅಯ್ಯೋ ಅನ್ಸಿ ಬಿಟ್ಬಿಡ್ತಾರೆ. ನೋರ್ ಮುಯ್ರೆ ಗಟ್ಟಿಗ ಊಟ ಎಲ್ಲದನ್ನು ಮುಗಿಸ್ಕೊಂಡು ನಾವು ಕೂಡ ಹೊಟ್ಟೆ ತುಂಬಾ ಹಸಿತಿತ್ತು ಅಂತ ಹೇಳಿ ಊಟ ಮಾಡ್ತಿದೀವಿ. ಸೊ ಬನ್ನಿ ಗಾಯ್ಸ್, ಊಟ ಮಾಡೋಣ. ನಮ್ಮ ತಾತ ನೋಡಿ ಹೇಗ್ ಮಾಡ್ತಾರೆ. ನಮ್ಮ ಮನೆಗೆ ಬರೋದೇ ಒಂಥರ ಚಂದ ಗೈಸ್. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.